ಇವತ್ತು ನಾನು ಹೇಳ್ತಿರೋ ಸೋಮವಾರದ ಲಕ್ಷ್ಮೀವಾರಮ್ಮ ಸೀರಿಯಲ್. ಯಾರಾದರೂ ನನ್ನ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್, ಶೇರ್ ಮಾಡಿ. ಬನ್ನಿ, ತಡ ಮಾಡೋದು ಬೇಡ, ಸೀರಿಯಲ್ನ ಶುರು ಮಾಡೋಣ. ಲಕ್ಷ್ಮಿ ಹೇಳುತ್ತಾಳೆ, ಪಾಪ ವಿಧಿ ತುಂಬ ಬೇಜಾರು ಮಾಡ್ಕೊಂಡಿದ್ದಾಳೆ, ಒಂದು ಕೇಕ್ ಆದರೂ ಕಟ್ ಮಾಡಿಸೋಣ. ವೈಷ್ಣವ್, ವಿಧಿ ಬರ್ಡೇ ಸೆಲೆಬ್ರೇಟು ಮಾಡ್ತೀವಿ, ಕೇಕ್ ಕೂಡ ಕಟ್ ಮಾಡ್ತೀವಿ, ಆದರೆ ಅದಕ್ಕಿಂತ ಮುಖ್ಯವಾದ ವಿಷಯ ಇಲ್ಲೊಂದು ನಡೀತಿದೆ ಅಂತ ವೈಷ್ಣವ್ ಹೇಳ್ತಾನೆ. ಅಮ್ಮ, ನನಗೆ ತಾಳ್ಮೆ ಕಲಿಸಿರೋದು ನೀನು. ನನ್ನ ಪೇಷನ್ಸ್ನ ಚೆಕ್ ಮಾಡಬೇಡ, ಹೇಳು, ನನ್ನ ಜಾತಕದಲ್ಲಿ ದೋಷ ಇದೆಯಾ ಅಂತ ಕಾವೇರಿಗೆ ಕೇಳುತ್ತಾನೆ. ಕಾವೇರಿ ಹೇಳುತ್ತಾಳೆ, ಹೌದು ಪುಟ್ಟ, ನಿನ್ನ ಜಾತಕದಲ್ಲಿ ದೋಷ ಇದ್ದಿದ್ದು ನಿಜ. ಏನು ಹೇಳ್ತೀಯ ಕಾವೇರಿ? ವೈಷ್ಣವ್ ಜಾತಕದಲ್ಲಿ ದೋಷನಾ ಅಂತ ಕೇಳುತ್ತಾಳೆ. ಇವನ ಜಾತಕದಲ್ಲಿ ಯಾವ ದೋಷನೂ ಇರಲಿಲ್ಲ ಅಂತ ಅಜ್ಜಿ ಹೇಳುತ್ತಾಳೆ. ಕಾವೇರಿ ಹೇಳುತ್ತಾಳೆ, ಇತ್ತಮ್ಮ, ಈಗಲೂ ಇದೆ, ಹೋಗಿ ಪರೀಕ್ಷೆ ಮಾಡ್ಕೊಂಡು ಬನ್ನಿ ಅಂತ ಹೇಳುತ್ತಾಳೆ. ಆಯಿತು, ಇತ್ತು ಅಂತಲೇ ಇಟ್ಕೊಳ್ಳೋಣ, ಆದರೆ ಈ ವಿಷಯನ ಕೀರ್ತಿಗೆ ಹೇಳಿದ್ಯಾ? ನಿನ್ನನ್ನೇ ಕೇಳ್ತಾ ಇರೋದು, ಈ ವಿಷಯನ ಕೀರ್ತಿಗೆ ಹೇಳಿದ್ಯಾ ಅಂತ ಜೋರಾಗಿ ಕೂಗುತ್ತಾ ವೈಷ್ಣವ್ ಕಾವೇರಿಯನ್ನು ಕೇಳುತ್ತಾನೆ. ಕಾವೇರಿ, ಹೌದು ಹೇಳಿದೆ, ಈ ವಿಷಯನ ಕೀರ್ತಿಗೆ ಹೇಳಿದೆ ಅಂತ ಕಾವೇರಿ ಹೇಳುತ್ತಾಳೆ. ವೈಷ್ಣವ್ ಹೇಳುತ್ತಾನೆ, ನನ್ನ ಜಾತಕದಲ್ಲಿ ದೋಷ ಇರೋ ವಿಷಯನ ನನಗೆ ಹೇಳಬೇಕಾ, ಕೀರ್ತಿಗೆ ಹೇಳಬೇಕಾ? ಹೇಳು, ಈ ವಿಷಯನ ನನಗೆ ಹೇಳಬೇಕಾ ಅಂತ ಜೋರಾಗಿ ಕೂಗುತ್ತಾ ಕಾವೇರಿಯನ್ನು ಕೇಳುತ್ತಾನೆ. ಕಾವೇರಿ ಹೇಳುತ್ತಾಳೆ, ಪುಟ್ಟ, ನಿನ್ನ ಮದುವೆ ಆಗ್ಬೇಕು ಅಂದ್ಕೊಂಡಿದ್ದ ಹುಡುಗಿಗೆ ನಿನ್ನ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿರಬೇಕಲ್ವಾ? ಅದಕ್ಕೆ ಕೀರ್ತಿಗೆ ಹೇಳಿದೆ. ನಿನಗೆ ಗೊತ್ತಾದರೆ ನೀ ಎಲ್ಲಿ ಡಿಸ್ಟರ್ಬ್ ಆಗ್ತೀಯೋ ಅಂತ ಹೇಳಲಿಲ್ಲ ಅಂತ ಕಾವೇರಿ ಹೇಳುತ್ತಾಳೆ. ಡಿಸ್ಟರ್ಬ್ ಆಗ್ತೀಯಾ ಅಂತ ವಿಷಯ ಮುಚ್ಚಿಡೋಕ್ಕಾಗುತ್ತಾ? ವಾವ್, ಕೀರ್ತಿ ಡಿಸ್ಟರ್ಬ್ ಆಗ್ತಾ ಇರಲಿಲ್ವಾ? ಡಿಸ್ಟರ್ಬ್ ಏನು, ಮದುವೆನೇ ಬಿಟ್ಟು ಹೋಗಲಿಲ್ವಾ ಅಂತ ಕಾವೇರಿಗೆ ಕೇಳುತ್ತಾನೆ. ಕಾವೇರಿ ಭಯದಿಂದ, ಅವಳು ಮದುವೆ ಬಿಟ್ಟು ಹೋಗ್ತಾಳೆ ಅನ್ನೋ ಕಲ್ಪನೆಯೂ ನನಗೆ ಇರಲಿಲ್ಲ ಪುಟ್ಟ, ಆದರೂ ನಿನ್ನ ಒಳ್ಳೆಯದಕ್ಕೆ ಹೋದ್ಲೇನೋ ಅಂದ್ಕೊಂಡೆ. ನಾನು ಅವಳ ಕಾಲನ್ನು ಹಿಡ್ಕೊಂಡು ಈ ಮದುವೆ ಮಾಡ್ಕೊ ಅಂತ ಎಷ್ಟೇ ಬೇಡಿಕೊಂಡ್ರೂ ನನ್ನ ಮಾತನ್ನೇ ಒಪ್ಪಿಕೊಳ್ಳದೆ ಹೊರಟೇ ಹೋದ್ಲು. ನಿನ್ನ ಪ್ರಾಣ ಉಳಿಲಿ ಅಂತ ಪ್ರೀತಿ ತ್ಯಾಗ ಮಾಡಿದ್ಲು ಅಂತ ಅವಳ ಮೇಲೆ ಗೌರವವಿತ್ತು ಅಂತ ಕಾವೇರಿ ಹೇಳಿದ್ಲು. ಯಾವ ತ್ಯಾಗ? ಬಂದು ಅವಳ ಅಧಿಕಾರ ಕೇಳ್ತಾ ಇದ್ದಾಳೆ, ಆದರೆ ಅವಳ ಹುಚ್ಚಾಟ ಯಾವ ಮಟ್ಟಕ್ಕೆ ಹೋಗಿದೆ ನೋಡಿದೆಯಲ್ಲ. ಇದಕ್ಕೆಲ್ಲಕ್ಕೂ ಕಾರಣ ಒಂದೇ, ನೀನು 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 ಮುಚ್ಚಿಟ್ಟಿರೋ ಸತ್ಯ. ಸ್ವಂತ ಮಗನಿಗೆ ಇಷ್ಟೊಂದು ಮೋಸ ಮಾಡಲಿಕ್ಕೆ ನಿನಗೆ ಹೇಗಮ್ಮ ಮನಸ್ಸು ಬಂತು ಅಂತ ಬೇಜಾರಿನಿಂದ ವೈಷ್ಣವ್ ಕೇಳುತ್ತಾನೆ. ಇಲ್ಲಿಗೆ ಈ ಎಪಿಸೋಡ್ ಮುಗಿಯುತ್ತೆ. ಮುಂದಿನ ಎಪಿಸೋಡ್ಗಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ತಪ್ಪದೇ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ.